ಆರ್ಟ್ ಅಂತೆ ಕಾಚ ಇದ್ದಾವೆ ಅದು ಸ್ಮೈಲಿನ ಇದು ಇದು ಸ್ಮೈಲ್ ಇದು ಸ್ವೆಟ್ ಬೇಡ ಅಮ್ಮ ನೀನ್ ಸೆಕೆ ದೋಸೆ ಬೇಡ ನನಗೆ ಸೆಟ್ ಸೆಟ್ ನಾಟ್ ಸ್ವೆಟ್. ಹಲೋ ನಮಸ್ಕಾರ ಎಲ್ರಿಗೂ ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾನು ಆಯುಷ್ ಮನೆಗೆ ಬಂದೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ. ನೋಡಿದ್ರೆ ಮಳೆ ಸಡನ್ ಆಗಿ ಬಂದ್ಬಿಡೋದ, ಸಿಕ್ಕಾಪಟ್ಟೆ ಮಳೆ 2 ದಿವಸದಿಂದ. ಮೋಸ್ಟ್ಲಿ ಎಲ್ಲ ಸೈಕ್ಲೋನ್ ಆಗ್ತಿದೆ, ಅದಕ್ಕೆ ನಮ್ಮ ಬ್ಯಾಂಗ್ಳೂರ್ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಳೆ ಸ್ವಲ್ಪ ಜಾಸ್ತಿ ಇದೆ, ಎಲ್ಲ ಹುಷಾರಾಗಿರಿ. ಆ್ಯಂಡ್ ಆಯುಷು ಅದೇ ಇದಕ್ಕೆ ದೋಸೆ ಹಾಕ್ಕೊಡ್ತೀನಿ ಅಂತ ಅಂದು ಬೆಳಿಗ್ಗೆಯಿಂದ ಟಿಫನ್ ಮಾಡಿರಲಿಲ್ಲ, ಚೂರು ಕೆಲಸ ಇತ್ತು, ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಡೈರೆಕ್ಟ್ ಬ್ರಂಚ್ ಮಾಡೋಣ ಅಂದ್ಬಿಟ್ಟು, ಬ್ರಂಚು ಅಲ್ಲ ಲಂಚೇ ಮಾಡೋಣ ಅಂದ್ಬಿಟ್ಟು ಆಯುಷ್ ಮನೆಗೆ ಬಂದಿದ್ದೀನಿ. ದೋಸೆ ಹಾಕ್ಕೊಡ್ತಾಳಂತೆ. ಏನಂತ ಆಯುಷು? ನಂಗೆ ಹುಷಾರಿಲ್ಲ, ಇವ್ನು ನನಗೆ ಹಾಕೊಡ್ಬೇಕು, ನಾನು ಇವನ್ಗೆ ಹಾಕೊಡ್ತಾ ಇದ್ದೀನಿ. ನೋಡಿ ಮಳೆಗೆ ನೆನ್ಕೊಂಬಂತಿದ್ದಕ್ಕೆ ಸ್ಪೆಕ್ಸ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಜಸ್ಟ್ ಒಂದು ರೋಡ್ ಬಂದಿದೆ ಅಷ್ಟೇ, ಒಂದೇ ಒಂದು ರೋಡ್ ಬಂದಿದೆ ಅಷ್ಟೇ, ಅಷ್ಟು ಬೇಗ ನಿಂದೊಬ್ಬಿಗೆ. ನೋಡಿ ಆಯುಷ್ ನೋಡಿ ದೋಸೆ ಹಿಂಗೆ ಹಾಕೊಡ್ತೀವಿ. ಖಂಡಿತವಾಗ್ಲೂ ಆಯುಷ್ ನೋಡಕ್ ಹೋಗ್ತಾನೆ ಇರಲಿಲ್ಲ ಅಪ್ಪ, ಖಂಡಿತವಾಗ್ಲೂ ನೋಡಕ್ ಹೋಗ್ತಾ ಇರಲಿಲ್ಲ. ಆಯುಷ್ ಏನಾದ್ರು ವೈಟ್ ಫೀಲ್ಡ್ ಎಲ್ಲ ಇರ್ತೀರಿ. ನೋಡಿ ಎಷ್ಟು ನೀಟಾಗಿ ದೋಸೆ ಹಾಕಿದಾರೆ. ನನ್ನ ನೋಡಕ್ ಬರ್ತಾ ಇರ್ಲಿಲ್ಲ, ನೆಕ್ಸ್ಟ್ ಯಾರನ್ನ ನೋಡಕ್ ಬೇಕು, ಯಾರನ್ನ ನೋಡಕ್ ಹೋಗ್ತಾ ಇರಲಿಲ್ಲ. ಬೇಕಾದ್ರೆ ನೀವು ಬಂದು ನೋಡ್ಕೊಂಡು ಹೋಗಿ ಅಂತ ಇದ್ದೆ. ಇಲ್ಲ ತಿಂಗ್ಳಿಗೊಂದ್ಸತಿ ಯಾವಾಗಾರ ಅಪ್ರೂಪ್ ಬೋರ್ ಆದಾಗ ಹೋಗಿ ನೋಡ್ತಾ ಇದ್ದೆ ಅಷ್ಟೇ, ಬಿಟ್ರೆ ನೀನು ನಾವು ನೋಡಿ ದೋಸೆ ಹಾಕ್ಬಿಡ್ತಾ ಇದ್ದಾರೆ. ಹಾಕಮ್ಮ ಅದೇನೇನು ವೆರೈಟಿ ದೋಸೆ ಹಾಕ್ತಿ ಹಾಕು. ಇದನ್ನು ಇಟ್ಬಿಟ್ಟು ಹೊಟ್ಟೆ ಹಸ್ಕೊಂಡಿದೀನಿ, ಎಲ್ಲ ಹಾಳು ಮಾಡಾಕು. 4 ಸರ್ ಫುಲ್ಲು ಡೈರೆಕ್ಟ್ ಕಂಟ್ರೋಲ್ ಮಾಡಿರೋದ್ರಿಂದ 4 ಐಶೋ. ಇದಕ್ಕೆ ದೋಸೆಗೆ ಚಟ್ನಿ ಮಾಡಿಲ್ವಾ? ಚಟ್ನಿ ಮಾಡಿಲ್ಲ ಅಂತ ನೋಡಿ. ನೀನ್ ತಿನ್ನಲ್ಲ ಅಂದ್ರೆ ನಿನ್ ಗಂಡನಿಗೆ, ನಿಮ್ಮ ಅತ್ತೆಗೆ, ಬರೋರು ನಮ್ಮಂತವ್ರಿಗೆ ಯಾರಿಗಾದ್ರು ಸಾಕು 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 ಇರೋ, ಆಮೇಲೆ ಹಾಕೊಂತೀನಿ ದೋಸೆ ನೋಡ್ಬಿಟ್ಟು. ಪಲ್ಯನೇ ಆಮೇಲೆ ನೋಡ್ತೀನಿ, ಸಾಕು ಸಾಕು. ಸೊ ಅದಕ್ಕೆ ಐಶು ದೋಸೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ದೋಸೆ ಮಾಡ್ಕೊಡ್ತಾಳೆ. ನೆಕ್ಸ್ಟ್ ಹಾರ್ಟ್ ಶೇಪ್ ದೋಸೆ ಹಾಕ್ತಾಳೆ ಅಂತ. ಇನ್ನೂ ಏನೇನು ವೆರೈಟಿ ದೋಸೆ ಹಾಕೊಡ್ತಾಳೆ ಗೊತ್ತಿಲ್ಲ. ಅವತ್ತು ನೋಡಿದ್ರೆ ಹಾರ್ಟಲ್ಲಿ ಅದೇನೋ ಮಾಡ್ಕೊಡೋಕೆ, ಕಟ್ಲೆಟ್ ಮಾಡ್ಕೊಳಕ್ಕೆ ಹೋಗಿ ಹಾಳು ಮಾಡಿದ್ಲು. ಇವತ್ತು ದೋಸೆ ಎಲ್ಲಾದ್ರೂ ನೋಡೋಣ ಚೆನ್ನಾಗಿ ಮಾಡ್ತಾಳೆ ಇಲ್ಲ ಅಂತ. ದೋಸೆನ ಸೀದಿಸ್ಬಿಟ್ಲು, ನೀಟಾಗಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ರೋಸ್ಟ್ ಮಾಡ್ಬಿಟ್ಲು. ಇದು ಕ್ರಿಸ್ಪಿನ ಹಪ್ಳ ಆಗಿದೆ ಹಪ್ಳ. ಅದೇ ಇವಳಿಗೆ ಇವ್ರ ಗಂಡನ್ಗೆ ಎಲ್ಲ ನೀಟಾಗಿ ಹಾಕೊಂಡು ತಿನ್ಬಿಟ್ಲು. ನಾನಲ್ವಾ ಕೇರ್ಲೆಸ್ ಆಗಿ ನೆಗ್ಲೆಕ್ಟ್ ಮಾಡಿ ಹಾಕೊಡ್ತಾ ಇದ್ದಾಳೆ. ಈ ದೋಸೆ ಬೇಡ ನಿಂಗೆ, ಕ್ರಿಸ್ಪಿ ದೋಸೆ. ಕ್ರಿಸ್ಪಿನ ಅದು ರೋಸ್ಟೆಡ್, ಫುಲ್ಲು ರೋಸ್ಟೆಡ್. ಅದು ಸೀದೋಗಿರೋದಂದ್ರೆ ಅದನ್ನ ರೋಸ್ಟೆಡ್ನ ಸ್ವಲ್ಪ ಒಂಚೂರು ನೀಟಾಗಿ ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಕಲ್ಲ, ಕ್ರಿಸ್ಪಿ ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಹಾರ್ಟ್ ಶೇಪ್ ಹಾಕೊಡ್ತಾಳಂತೆ, ಅದು ಹೆಂಗಿರುತ್ತೋ ನೋಡೋಣ ಬನ್ನಿ. ಹಾರ್ಟ್ ಥರನೇ ಇರುತ್ತೋ. ಹಾರ್ಟ್ ದೋಸೆ ಹಾಕ್ತಾವಳಂತೆ, ನೋಡೋಣ ಅದು ಹೆಂಗ ಹಾಕ್ತಾಳೆ ಹಾರ್ಟ್. ಇದು ಹಾರ್ಟ್ ದೋಸೆನ? ಇದು ಹಾರ್ಟಾ? ಗೈಸ್ ಇದು ಹಾರ್ಟ್ ದೋಸೆ ಅಂತೆ. ಇದು ಹಾರ್ಟ? ಇದು ನಿಂದು ಮನೋಜ್ ಹಾರ್ಟ್ ಇದ್ದಂಗೆ ಇದು. ಸೂಪರ್ ಸೂಪರ್ ಸೂಪರ್. ಇದು ಹಾರ್ಟ್ ಅಂತೆ. ಇದು ಇಲ್ಲೊಂದ್ ಚೂರು ತೆಗೆದ್ಬಿಟ್ಟು ಇದನ್ನ ಹಾರ್ಟ್ ಅಂತ ಅಂತವಳೆ. ಇದು ಹಾರ್ಟ್ ಶೇಪ್ ದೋಸೆ ಅಂತೆ. ಅಯ್ಯೋ ದೇವ್ರೆ, ನೋಡಿ ನಂಗೆ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗಿದ್ದೀನಿ. ಹಾರ್ಟ್ ದೋಸೆ ಅಂತ, ಹಾರ್ಟ್ ದೋಸೆ. ನನ್ ಗಂಡನೇ ನಂಗೆ ಒಂದ್ ಕೆಲಸ ಮಾಡಿಸ್ತಾ ಇಲ್ಲ, ಅದಕ್ಕೆ ನಾನ್ ಬಂದಿರುತ್ತಮ್ಮ ಮಾಡು ಮುಗಿಸ್ಕೊಂಡ್ ಕೆಲಸ ಅಂತ. ಅಯ್ಯಪ್ಪ ಅಯ್ಯೋ ನೋಡಿ ಹಾರ್ಟ್ನ ಹಾಳು ಮಾಡ್ಬಿಟ್ಲು ಹಾರ್ಟ್ನ. ಇವಳ ಹಾರ್ಟ್ ಇವತ್ತಿಗೂ ಪ್ಯೂರ್ ಆಗಿಲ್ಲ ಗೈಸ್. ನನ್ನ ಮೇಲಿರೋ ಫೀಲಿಂಗ್ಸ್ ಎಲ್ಲ ನೆಗೆಟಿವ್ ಆಗಿ, ಪ್ಯೂರ್ ಆಗಿ ಅದು ಇಲ್ಲ. ನೋಡಿ ಎಲ್ಲ ಹಾಳು ಮಾಡಿದೆ. ಅವತ್ತೊಂದು ಮಾಡಿದ್ಲು, ಅದು ಹೊಡೆದೋಯ್ತು. ಇವತ್ತು ಮಾಡಿದ್ಲು, ಇದು ಹಾರ್ಟ್ ಆಗೇ ಬಂದಿಲ್ಲ. ಅಂಡ್ ಇನ್ನೊಂದು ಮಾಡ್ತಾನೆ ಇದು ಇದಾಗೋಯ್ತು. ನೋಡಿ 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 ತಿರ್ಗಿಸ್ದಾಗ ಅದೇನು ಗೊತ್ತಾಗತ್ತೋ ನೋಡೋಣ. ಓ ಹಾರ್ಟ್ ಅಂತೆ, ಕಾಚ ಇದ್ದಾವೆ ಅದು. ಹಾರ್ಟ್ ಅಂತೆ, ಹಾರ್ಟ್ ಒಳ್ಳೆ ಅಂಡರ್ವೇರ್ ಶೇಪಲ್ಲಿ ಬಂದೈತೆ. ಹಾರ್ಟ್ ಅಂತೆ, ಹಾರ್ಟ್. ನಾನ್ ಸೆನ್ಸ್.
ಗೈಸ್ 1-2-3 ಒಳ್ಳೆ ದೋಸೆ ಹಾಕೊಡಿ ನೀಟಾಗಿ ರೌಂಡಾಗಿ. ಅಂದರೆ ಇವಾಗ ನೋಡಿದ್ರೆ ಸ್ಮೈಲಿ ಹಾಕ್ಕೊಡ್ತೀನಿ ಅಂತ ಅವಳೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾವಳೆ. ಏನಕ್ಕೆ ನನ್ನ ಮೇಲೆ ಅಷ್ಟು ಕೋಪನೋ ಗೊತ್ತಿಲ್ಲ. ಅವ್ರ ಗಂಡನ ಮೇಲೆ ಮಾಡೋದು ಬಿಟ್ಟು ನನಗೆ ಸ್ಮೈಲಿ ಹಾಕ್ಕೊಡ್ತೀನಿ ಅಂತ. ಅವ್ರ ಗಂಡ ಬಂದ್ಮೇಲೆ ಅವ್ರ ಗಂಡನ ಮುಂದೆ ಅವ್ನಿಗೆ ಹಾಕ್ಕೊಡ್ ಗೊತ್ತಾನೆ. ಏನಾಯ್ತು ನಿನ್ನ ಗಂಡನಿಗೆ ಹಾಕ್ಕೊಡ್ ಗೊತ್ತಾನೆ, ನಿಮ್ಮ ಅತ್ತೆ ಹಾಕ್ಕೊಡ್ ಗೊತ್ತಾನೆ. ಇದು ಸ್ಮೈಲಿನ ಇದು ಇದು ಸ್ಮೈಲಿ, ಇದು ಸ್ಮೈಲಿನ ಇದು ಸೆಂಟ್ರಲ್ ಗ್ಯಾಪ್ ಬಿಟ್ಬಿಟ್ಟು 3 ಡಾಟ್ ಇಟ್ಬಿಟ್ಟವಳೆ. ಸ್ಮೈಲಿ ಐತಿ ಸ್ಮೈಲಿ. ಅಮ್ಮ ನೆಕ್ಸ್ಟ್ ನನಗೆ 3 ನೀಟಾಗಿ ಮೀಡಿಯಂ ಸೈಜ್ಡು ನೀಟಾಗಿ ಹಾಕೊಡಮ್ಮ. ನೀನು ಸ್ಮೈಲಿ, ನೀನು ಹಾಟೆಲ್ಲ ನೀನೇ ತಿನ್ಕೋ. ಇಂಥ ಕಲಾವಿದ್ರಿ ಯಾರಾದ್ರೂ ಇದ್ದೀರಾ? 99 ವೆರೈಟಿ ದೋಸೆ ನೋಡಿದ್ದೀರಾ? ಅದರಲ್ಲಿ 99 ಶೇಪ್ಸ್ ವೆರೈಟಿ ದೋಸೆ ನಾನು ಮಾಡೋದು. ಏನೋ ಗ್ಯಾಪ್ ಎಲ್ಲ ಹೈಲೈಟ್ ಮಾಡ್ಕೊಂಬಿಟ್ಲು. ಅಯ್ಯೋ ದೇವ್ರೆ. 99 ದೋಸೆ. ನೆಕ್ಸ್ಟ್ ನನಗೆ 3 ದೋಸೆ ನೀಟಾಗಿ ಹಾಕೊಡು. ತುಂಬ ಹೊಟ್ಟೆ ಹಸ್ತಾ ಇದೆ ಮಳೆಗೆ, ಟಿಫನ್ ಬೇರೆ ಮಾಡಿಲ್ಲ. ಕ್ಲೀನಾಗಿ ದೋಸೆ ಹಾಕೊಡು. ಹೊಟ್ಟೆ ಹಸ್ರೋದು, ಮಳೆ ಬಂದ್ರೇನೆ ಏನಾದ್ರು ತಿನ್ಬೇಕನ್ಸದ. ಅಫ್ಕೋರ್ಸ್ ಚೆನ್ನಾಗಿ ತಿಂತಿದ್ದವನು ಇವಾಗ ಬರೀ ಕಂಟ್ರೋಲ್ ಮಾಡ್ಕೊಂಡು ಕಡಿಮೆ ಕ್ಯಾಲರೀಸ್ ತಿಂತಾ ಇದ್ದೀನಿ. ನೀಟಾಗಿ ಕ್ಲೀನಾಗಿ ಹಾಕೊಡು. ಅಪ್ಪ ನೋಡಪ್ಪ, ಇರೋದೊಂದು ಜೀವನ, ಇನ್ನೇನಾಗುತ್ತೋ ಗೊತ್ತಿಲ್ಲ ಮುಂದೆ. ಅಮ್ಮ ನಿನ್ ತರ ಸಣ್ಣ ಇದ್ದು ಚೆನ್ನಾಗಿ ತಿಂದ್ರು ದಪ್ಪ ಆಗದಿರ ಇದ್ದಿದ್ರೆ ಹಂಗೆ ತಿಂತಾ ಇದ್ದೆ. ಇಲ್ಲೇ ಮುಂದೆ ನೋಡಿದಿರಾ, ನೀನು ಚೆನ್ನಾಗಿ ತಿಂದ್ರು ಸಣ್ಣನೇ ಇರ್ತೀಯ. ಬಟ್ ನಾನು ಇಷ್ಟಿಷ್ಟೇ ತಿಂದ್ರು ಕೂಡ ಅಷ್ಟು ದಪ್ಪ ಆಗ್ತೀನಿ. ಇಷ್ಟಿಷ್ಟೇ ತಿಂದ್ರಲ್ಲ ಸರಿಗೆ ಬಾರಿಸ್ತೀನಿ ಬಿಡು. ಒಂದೊಂದು ಕುಕ್ಕರ್ ಅನ್ನ ತಿಂತೀನಿ ನಾನು. ವರ್ಕೌಟ್ ಮಾಡಿದ್ರು ಕೂಡ. ಬಟ್ ನಿನ್ ಬಾಡಿ ದಪ್ಪ ಆಗಲ್ಲ, ನನ್ನಂತವ್ರ ಬಾಡಿ ಬೇಗ ದಪ್ಪ ಆಡುತ್ತೆ. ಅದಕ್ಕೆ ಬಾಡಿ ಇಳಿಸ್ಬೇಕು ಅಂದ್ರೆ ಡಯಟ್ ಈಸ್ ಮಸ್ಟ್ ಅಂಡ್ ಶುಡ್. 70% ಡಯಟ್, 30% ವರ್ಕೌಟ್. ಅದಕ್ಕೆ ಸ್ಮೈಲ್ ಅದು ಎಷ್ಟು ಸ್ಮೈಲ್ ಇದು ಸೊಟ್ಟ ಲಿಪ್ಸ್. ಹಸಿಟ್ ಇಲ್ದೆ ಸ್ವಲ್ಪನೇ ಲಾಸ್ಟಲ್ಲಿ ಹಾಕ್ತಾರಲ್ಲ ಹಂಗೆ ಬಂದೈತದು. ಎಷ್ಟು ದಯವಿಟ್ಟು ನೆಕ್ಸ್ಟ್ 3 ನೀಟಾಗಿ ಹಾಕೊಟ್ಬಿಡು. ಆಮೇಲೆ ನೀನು ಎಕ್ಸ್ಪೆರಿಮೆಂಟ್ ಮಾಡ್ಕೋ. ಇದು ದಯವಿಟ್ಟು ಅಮ್ಮ ಈ ಹಾರ್ಟ್ ಮತ್ತೆ ಈ ಸ್ಮೈಲಿ ನೀನೇ ಎತ್ತ ಹಾಕೊಂಡು ತಿನ್ಕೋ. ನನಗೆ ಕೈಯಲ್ಲೇ ನೀನು ಯೂಸ್ ಮಾಡ್ತೀಯ, ಅದರಲ್ಲಿ ಯೂಸ್ ಮಾಡು. ನೋಡು ಬಂದಿಲ್ವಾ ಇದು? ಸ್ಮೈಲ್ ತರ ಇಲ್ವಾ ಇದು? ನೋಡು ನಿನ್ ಸ್ಮೈಲ್ ಹಿಂಗೆ ಇರೋದು. ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಸ್ಮೈಲ್ ತರ ಇದೆ ಇಲ್ಲ ಅಂತ ಕಮೆಂಟ್ ಮಾಡಿ. ಅಕ್ಷಯ್ ಸ್ಮೈಲ್ ಹಿಂಗೆ ಇರೋದು ಸ್ವಲ್ಪ ನೋಡಿ. ನೀವು ಅವನ ಫೋಟೋ ಇದ್ದದ್ದು 2 ಇತ್ತು ನೋಡಿ, ಒಟ್ಟಿಗೆ ಗೊತ್ತಾಗುತ್ತೆ. ಮೇ ಬಿ ನನ್ಗೆ ಯಾಕೋ ಐಶು ಮಗು ಮಕ್ಕ ಹಿಂಗೆ ಉಟ್ಬೋದೇನೋ ಅಂತ ಅನಿಸ್ತಾ ಇದೆ. ಮುಚ್ಕೊಂಡಿದ್ರೆ ಸರಿ. ಫ್ಯೂಚರಲ್ಲಿ ಐಶು ಮಗು ಮಕ್ಕ ಹಿಂಗೆ ಇರುತ್ತೆ ಪಕ್ಕ. ಏನಾಯ್ತು? ಸೆಟ್ ದೋಸೆ ಬೇಕಾ ಮಸಾಲೆ ದೋಸೆ ಬೇಕಾ? ಮಸಾಲೆ ಹಾಕಮ್ಮ 2 ಸಾಕು. ಇಲ್ಲ ಸೆಟ್ ಹಾಕ್ತೀನಿ ಅಂದರೆ 1 ಸೆಟ್ ಹಾಕು. ಸ್ವೆಟ್ ಬೇಡ ಅಮ್ಮ, ನೀನು ಸೆಕೆ ದೋಸೆ ಬೇಡ ನನಗೆ. ಸೆಟ್ ನಾಟ್ ಸ್ವೆಟ್. ಸೆಟ್ ದೋಸೆ ಹಿಂಗೆ ಅಲ್ಲ ಹಾಕೋದು, ಇಡ್ಲಿ ತರ. ಐಶು ನೀಟಾಗಿ ಹಾಕೊಡು ಐಶು. ಅಷ್ಟು ದಪ್ಪ ತಿಂದ್ಬಿಟ್ರೆ ಅಷ್ಟೇ. ಆಮೇಲೆ 2 ನಿಮಿಷ ಇನ್ನೊಂದು ಸ್ಪ್ರೆಡ್ ಮಾಡೋದು ಅಷ್ಟೇ. ಅದು ಐಶು ಮುಚ್ಕೊಂಡು ಸ್ಪ್ರೆಡ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಆಮೇಲೆ ಆಸಿಡ್ ಬಂದಿರಲ್ಲ ಅವಳಿಗೆ. ಸೆಟ್ ದೋಸೆ ಅಂದ್ರೆ ದಪ್ಪನೇ ಬರುತ್ತೆ. ಐಶು ಸ್ಪ್ರೆಡ್ ಮಾಡಿ ಐಶು. ಇದ್ರ ಮೇಲೆ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಆನಿಯನ್ ಹಾಕು, ಕ್ಯಾರೆಟ್ ಹಾಕು. ಯಾಕೆ ಸೆಟ್ ದೋಸೆನೇ ತರನೇ ಇರಬೇಕು. ಇನ್ನೊಂದು ಸ್ಪ್ರೆಡ್ ಮಾಡಿ ಐಶು. ನನ್ನ ಹತ್ರ ಆಟ ಆಡಬೇಡ, ಮೊದಲೇ ಹೊಟ್ಟೆ ಹಚ್ತಾ ಇದೆ. ಇದೊಳ್ಳೆ ಟೆಡಿಬೇರ್ ಶೇಪ್ ಆಗುತ್ತೆ. ಅಕ್ಕಿ ರೊಟ್ಟಿ ಮಾಡ್ತಾಳೆ. ಅಕ್ಕಿ ರೊಟ್ಟಿ ದೋಸೆ ಮಾಡಿ ಅಂದರೆ ಏನಾದರೂ ಒಂದು ಎಡವಟ್ಟು ಮಾಡ್ತಾಳೆ, ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಅದು ನಾನು ಬಂದರೆ ಮಾತ್ರ. ಅದೇ ಅವಳು ಅವ್ರ ಗಂಡ ಇದ್ರೆ ಸಾದಮ್ಮ ಸೋದಮ್ಮ ಥರ ಇರ್ತಾಳೆ ಅನ್ಕೊಂಡು. ನಾನು ಬಂದರೆ ಫುಲ್ ಎನರ್ಜೆಟಿಕ್ ಆಗ್ಬಿಡ್ತಾಳೆ. ಪಾಪ ನನ್ನ ಗಂಡನಿಗೆ ಯಾಕೆ ಹಿಂಗೆಲ್ಲ ಮಾಡಬೇಕು ನೋಡಿ. ದೋಸೆನ ಹಿಂಗೆ ಹಾಕಿದ್ದಾಳೆ. ಇದು ಸೆಟ್ ದೋಸೆ ಗೈಸ್. ಮೇಲೆ ಹಸಿಟ್ಟು ಹಂಗೆ ಇರುತ್ತೆ ಸೆಟ್ಟಲ್ಲಿ. ಇಲ್ಲ ಇವಾಗ ಇದೆಲ್ಲ ಏನೋ ಇವತ್ತು ನಂದ್ರೆ ಸ್ಟೋರೇಜ್ ಬೇಜಾರಿದ್ದಂಗೆ ಐತೆ. ಎಲ್ಲೂ ಸ್ಟಾಪ್ ಆಗ್ತಾ ಇಲ್ಲ ನೋಡಿ. ಸೀಲ್ಸ್ಬಿಟ್ಲು ಸೆಟ್ ಅಂತೆ. ಸೆಟ್ಟು ಸೀಲ್ಸ್ಬಿಟ್ಲು. ಇದಾದ್ಮೇಲೆ ಇನ್ನೊಂದು ದೋಸೆ ಅಪ್ಪ. ಮುಚ್ಕೊಂಡಿವಲ್ಲ ನೀನು ತಿಂದ್ಬಿಟ್ಟು 2 ನೀಟಾಗಿ ದೊಡ್ಡದಾಗೆ ಮಸಾಲೆ ದೋಸೆ ಹಾಕೊಡು. ನಿಂದು ಊಟ ಆಯ್ತು ಕಡೆ, ನನಗೆ ಊಟ ಹಾಕೊಡೆ. ಪಟಾಕಿ 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 ಚಟುವಿನ ಚಟಾಕಿ ಚಟಾಕಿ ಚಟಾಕಿ. ನನಗೆ ದೋಸೆ ಮಾಡ್ಕೊಡಿ. ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಳೆ ಐಡಿಯಾಸ್. ಇವಾಗ ಇನ್ನೊಂದು 2 ದೋಸೆ ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿರೋದು ತಿಂತೀನಿ. ಇದೇನು ದೋಸೆ? ನೀಟಾಗಿ ದೊಡ್ಡದಾಗಿ ಕ್ಲೀನಾಗಿ ಕ್ರಿಸ್ಪಿಯಾಗಿ ಫಸ್ಟ್ ಹಾಕಿದ್ದಲ್ಲ ಅಷ್ಟೊಂದು ರೋಸ್ಟಲ್ಲೇ ನೀಟಾಗಿ. ಅಷ್ಟೊಂದಲ್ಲಿ ಇನ್ನೊಂದು ಚೂರು ಮೀಡಿಯಮ್ ಆಗಿರುವಾಗ ಎತ್ಬಿಡು. ಗಾಂಚಲಿ ಮಾತಾಡ್ತಾ ಇದ್ದಾಳೆ. ಏನ ಇದು ನನ್ನ ಆಕ್ಚುಯಲ್ ದೋಸಾ ಸ್ಕಿಲ್ಸ್. ಏನೇ ಅನ್ನಿ 2 ವರ್ಷ ಮುಂಚೆ ನಾನು
ಯಾರ ಮನೇಲಾದ್ರೂ ಅಡಿಗೆ ಕೆಲ್ಸಕ್ಕೆ ಬೇಕಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಐಶ್ವರ್ಯ. ಬೇಕಾದ್ರೆ ಅವಳ ನಂಬರ್ ಕೊಡ್ತೀನಿ. ಮನೆ ಅಡಿಗೆ ಕೆಲಸಕ್ಕೆ ಯು ಕ್ಯಾನ್ ಕಾಂಟ್ಯಾಕ್ಟ್. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಇಡ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಚಾಪ್ಸ್ ಮಾಡ್ತಾಳೆ. ಮಾಡ್ಕೊಡ್ತೀನಿ ಅಡಿಗೆ. ನೀವೇ ನೋಡಿದಿರಲ್ಲ ಯೂಟ್ಯೂಬಲ್ಲಿ ಐಶು ಏನೇನೆಲ್ಲ ಕುಕ್ ಮಾಡ್ತಾರೆ. ನೋಡಿ ಹಿಂಗೆ ಎಡ್ವರ್ಟ್ ಮಾಡ್ತಾಳೆ. ಎಡ್ವರ್ಟ್ ಎಣ್ಣೆ ಎಲ್ಲ ಸೇಳ್ಬಿಟ್ಟು ಹಿಂಗೆ ಎಡ್ವರ್ಟ್ ಮಾಡೋದು. ತುಂಬ ಒಳ್ಳೆ ಕುಕ್ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳೋದು. ಪಟ ಬಂದಿದೆ ನೋಡಿ, ಸೀದೆ ಹೋಯ್ತಿದ್ದು ಕೂಡ. ಹಾಂ ನೋಡಿ ತೆಗಿಯಕ್ಕಾಗ್ತಿಲ್ಲ. ಏನ್ ಕಣ್ಣಪ್ಪ. ಇವಳನ್ನ ನಿಮ್ಮ ಮನೆ ಇದು ಕುಕ್ಕಾಗಿ ಕರೆಸ್ಕೊಂಡ್ರೆ, ಶೆಫಾಗಿ ಕರೆಸ್ಕೊಂಡ್ರೆ ಒಳ್ಳೆ ಊಟ ಮಾಡ್ತೀರಾ ಬನ್ನಿ. ಎಲ್ಸಿದವಿದೆ ನೋಡಿ ನೋಡಿ ಆಯಿಲ್ ಎಲ್ಲ ಚೆಲ್ಕೊಂಡು ನೆಕ್ಸ್ಟ್ ಲೆವೆಲ್ ಅವತಾರ ಆಡ್ತಾವಳೆ ಅಡುಗೆಯಲ್ಲಿ. ಅಡಿಗೆ ಏನ್ ಗೊತ್ತಾ, ಈ ಕೈಯಲ್ಲಿ ಭೀಮಾ ಇದ್ದಾರೆ, ಈ ಕೈಯಲ್ಲಿ ನಳ್ಪಾಕಿದ್ದಾರೆ. ಇಲ್ಲಿ ತಿನ್ನಕ್ ನಾನಿದ್ದೀನಿ. ಎರಡು ಸೇರಿ ಒಳ್ಳೆ ರಿಸಲ್ಟ್. ಇಷ್ಟರಲ್ಲಿ ಇದೊಂದು ಫಸ್ಟ್ ಒಂದೊಂದು ಬಿಟ್ರೆ ಇನ್ಯಾವುದು ಚೆನ್ನಾಗೇ ಬಂದಿಲ್ಲ. ಇಷ್ಟರಲ್ಲಿ ಇದೊಂದು ಅದೊಂದು ಬಿಟ್ರೆ. ಆಕ್ಚುಲಿ ನಾನು ದೋಸೆ ತರ ಹಾಕಲ್ಲ, ಪೇಪರ್ ತರ ಹಾಕ್ತೇವೆ, ಟೆಕ್ಸ್ಟ್ ಬುಕ್ ತರ ಹಾಕ್ತೇವೆ. ಕೇಳಿಲ್ಲ ಅವರು. ಇರುತ್ತೆ ನನ್ನ ದೋಸೆ ನೋಡಿ, ಎತ್ತುತ್ತಾ ಇದ್ರೆ ಅವಳ ತೋರಿಸ್ತಾ ಇದ್ದೀನಿ ಅನ್ಬಿಟ್ಟು ಎಷ್ಟೆಲ್ಲ ಅವತಾರ ಆಡ್ತಾವಳಿದ್ರೆ. ಸೊ ಫೈನಲಿ ಇವತ್ತಿಂದ ನಾನು ಡಿಸೈಡ್ ಆಗ್ಬಿಟ್ಟೆ, ಐಶುನ ಜಾಸ್ತಿ ಇಗ್ನೋರ್ ಮಾಡಿ ನನ್ನನ್ನು ಜಾಸ್ತಿ ತೋರಿಸಿದ್ರು. ಅವಳಲ್ಲಿ ದೋಸ್ತೆ ಆಗ್ತಾ ಇದ್ರು, ನಾನೇ ಹಿಂಗೆ ನೋಡ್ಕೊಂಡು ಒಂದು ಮಾತು ಮಾತ್ರ ಐಶು ಐಶು ಅಂತ ಅಂದ್ಬಿಟ್ಟು ಆಮೇಲೆ ಇದನ್ನೆಲ್ಲ ನನಗೆ ನೋಡ್ತಾರೆ ಇರಬೇಕು ಅಲ್ವಾ. ಫೈನಲಿ ದೋಸೆ ಆಯ್ತು, ತಟ್ಟೆ ಹಾಕೊಂಡು ತಿಂತೀನಿ. ತಿನ್ಕೊಳ್ಳಿ, ಬರ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಸೊ ಫೈನಲಿ ದೋಸೆ ರೆಡಿ ಆಯ್ತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ದೋಸೆ ಮಾಡೋದು ಹೆಂಗೆ ಅಂತ ಅಲ್ಲ, ದೋಸೆ ಮಾಡೋದು ಹೆಂಗಲ್ಲ, ದೋಸೆಯಲ್ಲೂ ಇಂತ ಕಂಟೆಂಟ್ ಕೊಡ್ಬೋದಾ ಅಂತ ನಮ್ಮನ್ನ ನೋಡಿ ಕಲೀರಿ ಅಷ್ಟೇ. ಯಾರು ಕೊಟ್ಟಿರ್ತಾರೋ ಇಲ್ವೋ, ಹಿಂದೆ ಕೊಟ್ಟಿಲ್ಲ, ಮುಂದೆ ಕೊಡಲ್ಲ, ಇವಾಗ ನಾವೇ ಕೊಟ್ಟಿರೋದು ದೋಸೆ ಕಂಟೆಂಟ್. ಸರಿ ನೋಡಿ, ಫೈನಲಿ ದೋಸೆ ರೆಡಿ ಆಯ್ತು. ಅಂಡ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಇದು ಸುಮ್ಮನೆ ಏನೋ ಒಂದು ಮಾಡ್ಬೇಕಂತ ಮಾಡಿದ್ದು, ನೋಡಿದ್ರೆ ಎಷ್ಟು ದೊಡ್ಡ ಕಂಟೆಂಟ್ ಆಗೋಯ್ತಿದ್ದು. ಎಸ್, ಇಲ್ಲಿಗೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅನ್ಕೊಂತೀನಿ. ದೋಸೆ ಮಾಡುವಾಗ ಎಷ್ಟೆಲ್ಲ ಫನ್ ಮಾಡಿದ್ಲು ಐಶು, ಎಷ್ಟೆಲ್ಲ ಕಾಮಿಡಿ ಮಾಡಿದ್ಲು. ಆ ಐಶು ಜೊತೆಗೆ ನಾನು ಸೇರಿ ಎಷ್ಟೆಲ್ಲ ಕಾಮಿಡಿ ಮಾಡಿದೆ. ಆ ಕಾಮಿಡಿ ಸಿಗೋದಕ್ಕೆ ಕಾರಣ ನಾನಾಗಿದ್ದಕ್ಕೆ ಐಶು ನನಗೆ ಗ್ರಾಟಿಟ್ಯೂಡ್ ಆಗಿದ್ದಾಳೆ. ಐಶು ಗ್ರೇಟ್ಫುಲ್ ಆಗಿದ್ದಾಳೆ ನನಗೆ. ಸೊ ಅದಕ್ಕೆ ಇಲ್ಲಿಗೆ ಈ ದೋಸೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ, ಫಾಲೋ ಮಾಡಿ. ಏಕೆ ಕುಟುಂಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಫಾಲೋ ಮಾಡ್ಕೊಂಡಂಗೆ ತಾನೆ. ಓವರು ಎಲ್ಲಿ ಉಳ್ಳ ಹೇಳ್ದಿರ ಕಟ್ ಮಾಡ್ಬಿಡ್ತೀನಿ ಅಂತ. ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಲವ್ ಯು, ಟೇಕ್ ಕೇರ್, ಬಾಯ್ ಫ್ರಮ್ ಏಕೆ ಕುಟುಂಬ.